ಇವತ್ತು ಇಡೀ ಪ್ರಪಂಚ ತುಂಬ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಪ್ರೇಯರ್. ಅರಸನಾಗಿ ಎಲ್ಲ ದೇವರುಗಳಿಗೆ ರಾಜನಾಗಿರುವಂಥ ಆ ಸೃಷ್ಟಿಕರ್ತನಾದ ದೇವರು, ಹಲ್ಲೆಲೂಯ, ಅವರೇ ನಜರೇತಿನ ಯೇಸು. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಮನುಷ್ಯರಿಗೆ ಕಾಣಿಸಿಕೊಳ್ಳುವುದಕ್ಕಾಗಿ, ಮನುಷ್ಯರ ಸಂಗಡ ಮಾತಾಡುವುದಕ್ಕಾಗಿ, ಮನುಷ್ಯರ ಸಮಸ್ಯೆಗಳನ್ನು ತೆಗೆದುಹಾಕುವುದಕ್ಕಾಗಿ, ಮನುಷ್ಯರಿರುವ ಸ್ಥಳದಲ್ಲಿಯೇ ಮನುಷ್ಯನಾಗಿ ಬಂದಿರುವ ಮಹಾದೇವರು, ಮನುಷ್ಯರಿಗೆ ಬರುವಂಥ ಮರಣ, ಮನುಷ್ಯರಿಗೆ ಬಂದಿರುವಂಥ ಶಿಕ್ಷೆಯನ್ನು, ಪಾಪದಿಂದ ಬಂದಿರತಕ್ಕಂಥ ಶಿಕ್ಷೆಯನ್ನು ತೊಲಗಿಸಲು, ಎಲ್ಲ ಮನುಷ್ಯರ ಪಾಪಗಳನ್ನು ತಾನು ತೆಗೆದುಕೊಂಡು ಆ ಮನುಷ್ಯರ ಶಿಕ್ಷೆಯನ್ನು ಸಂಪೂರ್ಣವಾಗಿ ವಿಮುಕ್ತಿಗೊಳಿಸಿ ಎಲ್ಲ ಮನುಷ್ಯರಿಗೋಸ್ಕರವಾಗಿ ನೋವನ್ನು, ಕಷ್ಟವನ್ನು, ಬಾಧೆಯನ್ನು ಸಹಿಸಿಕೊಂಡು ಎಲ್ಲ ಮನುಷ್ಯರಿಗೋಸ್ಕರವಾಗಿ ಪಾಪಕ್ಕೆ ಬಂದಿರುವಂಥ ಮರಣವನ್ನು ಸ್ವೀಕಾರ ಮಾಡಿ ಎಲ್ಲರ ಮನುಷ್ಯರನ್ನು ರಕ್ಷಿಸುವುದಕ್ಕಾಗಿ ಪ್ರಾಣವನ್ನು ಕೊಟ್ಟು ಪ್ರೀತಿ ಮಾಡಿದ ಮಹಾರಾಜ ಯೇಸು ಕ್ರಿಸ್ತ ಮಾತ್ರ ಮರಣವನ್ನು ಗೆದ್ದು ಎದ್ದು ಬಂದಿರುವ ಏಕೈಕ ದೇವರು. ಎಲ್ಲರಿಗೂ ಪ್ರಪಂಚದೊಳಗ ಆ ದೇವರು, ಸೃಷ್ಟಿಕರ್ತನ ದೇವರು ಮಾಡಿದ ಕಾರ್ಯ ಯಾರೂ ಕೂಡ ಮಾಡೋಕ್ಕೆ ಆಗೋದೇ ಇಲ್ಲ ಪ್ರೇಯರ್. ಯಾಕಂದರೆ ಆ ಸೃಷ್ಟಿಕರ್ತನಿಂದ ಮಾತ್ರ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಅನೇಕ ರಾಜರುಗಳು ಮನುಷ್ಯರನ್ನ ಗುಲಾಮರನ್ನಾಗಿ ಮತ್ತು ಇರತಕ್ಕಂಥ ಆಸ್ತಿಗಳನ್ನು ಕಬಳಿಸುವಂಥ ವ್ಯಕ್ತಿಗಳಾಗಿ, ಆಳುಗಳನ್ನಾಗಿ, ತಮ್ಮ ಕೆಲಸ ಮಾಡಿಸಿಕೊಳ್ಳುವುದಕ್ಕಾಗಿ ಜೀತದ ಆಳುಗಳಾಗಿ, ಅದೇ ತಾವು ಸುಖದ ಸಂಪತ್ತಿಗೆಲ್ಲಿದ್ದು ಇನ್ನೊಬ್ಬ ರಾಜರು ಕೂಡ ಹೋರಾಟ ಮಾಡಿ ಅನೇಕರು ಹಿಂಸೆಗೆ ಗುರಿಪಡಿಸುವಂಥ ರಾಜರಿದ್ದಾರೆ. ಆದರೆ ಈ ರಾಜ ಸಮಾಧಾನ ಕೊಡುವ ರಾಜ, ಹಿಂಸೆಯನ್ನ ದೂರ ಮಾಡಿದ ರಾಜ. ಅನೇಕ ರಾಜರು ಆಹಾರ ಧಾನ್ಯಗಳನ್ನು ಕೊಟ್ಟಿದ್ದಾರೆ. ಆದರೆ ಈ ರಾಜ ಸಂಪೂರ್ಣವಾಗಿರ್ತಕ್ಕಂಥ ಪರಿಪಕ್ವವಾದ ಆಹಾರವನ್ನೇ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಅನೇಕ ರಾಜರು ಕುರುಡರಿಗೆ ಕಣ್ಣು ಕೊಟ್ಟಿಲ್ಲ, ಹುಟ್ಟು ಕುಂಟ್ರನ್ನ ಕಾಲು ಬರಂಗ ಮಾಡಿಲ್ಲ, ಯಾವ ವೈದ್ಯರು ಮಾಡಿಲ್ಲ ಪ್ರಿಯರೇ. ಕೃತಕವಾಗಿ ಯಾವಾದರೂ ಒಂದು ವೇಳೆ ಮಾಡಿದರೆ ಅವುಗಳಲ್ಲಿ ಜೀವ ಇಲ್ಲ. ಸ್ವಲ್ಪ ದಿವಸಗಳಾದ ಮೇಲೆ ಅವು ಏನಾಗ್ತವೆ, ಈ ನಮ್ಮ ದೇವರು ಕೊಟ್ಟಿರ್ತಕ್ಕಂಥ ಕೈಗಳ ರೀತಿಯಲ್ಲಿ ಅವು ಕೆಲಸ ಮಾಡಲ್ಲ, ಕಾಲುಗಳು ಕೂಡ ಕೆಲಸ ಮಾಡಲ್ಲ. ಆದರೆ ಈ ರಾಜ ಹುಟ್ಟು ಕುರುಡರಿಗೆ ಕಣ್ಣು ಕೊಟ್ಟಿರ್ತಕ್ಕಂಥ ಮಹಾರಾಜ, ಅದ್ಭುತನಾದ ದೇವರು. ಆಮೇಲೆ ಹುಟ್ಟು ಕುಂಟರಿಗೆ ಕಾಲಗಳನ್ನು ರೆಡಿ ಮಾಡಿ ಹಾಕಿದ ರಾಜ. ಅವರಿಂದ ಕ್ಷಣದಲ್ಲಿ ಊರು ಬಿಟ್ಟು ಊರ ಕಡೆಗೆ ಕುಷ್ಠರೋಗ ಬಂದಾಗ ಊರ ಕಡೆಗೆ ಹಾಕ್ತಿದ್ರು. ಅವರು ಊರೊಳಗೆ ಪ್ರವೇಶ ಮಾಡೋಕ್ಕಿಲ್ಲ, ಅವ್ರು ಕೂಡ ಅವ್ರನ್ನ ಮಾತಾಡಿಸೋದೇ ಇಲ್ಲ, ಅವರಿಗೆ ಊಟಕ್ಕೆ ಹಾಕೋದೇ ಇಲ್ಲ ಪ್ರೇಯರ್. 2-3 ಕಿಲೋಮೀಟರ್ ದೂರ ಆಗ್ತಿದ್ರು. ಅಂಥವರ ಬಳಿಗೆ ಹೋಗಿ ಅವರನ್ನು ಮುಟ್ಟಿ ಅವರಿಗೆ ಶಾಪವಾಗಿರುವಂಥ ರೋಗವನ್ನು ಸ್ವಸ್ಥ ಮಾಡಿದ ಮಹಾರಾಜರು. ಸಾಮಾನ್ಯಲ್ಲ, ರಾಜನ ಬಗ್ಗೆ ಹೇಳ್ತಾ ಹೋದರೆ ಎಷ್ಟು ದಿವಸ ಹಿಂಗೆ ಕುಂತ್ಕೊಂಡ್ರ ಸಮಯ ಕೇಳೋದಕ್ಕೆ ಏನಾಗಲ್ಲ,
ಕಿವಿ ಸಾಲದು ಪ್ರಿಯರು, ವರ್ಣನೆ ಮಾಡಕ್ಕೆ ಬಾಯಿ ಸಾಲದು ಪ್ರಿಯರೇ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ. ಎಲ್ಲ ರಾಜರು ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ವಿಧಿಸ್ತಾರೆ, ಆದರೆ ಈ ರಾಜ ತಪ್ಪು ಮಾಡಿದವರಿಗೆ ಕ್ಷಮಾಪಣೆ ಕೇಳಿದಾಗ ಕ್ಷಮಿಸಿ ಅವರಿಗೆ ಪ್ರಿಯವಾದವರ ಜೀವದಾನವನ್ನು ಕೊಟ್ಟಿದ್ದಾರೆ. ಇಂಥ ರಾಜ ಪ್ರಿಯರೇ, ಎಲ್ಲ ದೇವರುಗಳಿಗೆ ರಾಜ, ಎಲ್ಲ ಲೋಕಗಳಿಗೆ ರಾಜ, ಭೂಲೋಕದ ನರಮನುಷ್ಯನಿಗೆ ರಾಜ, ಎಲ್ಲ ಸೃಷ್ಟಿಗೆ ರಾಜ, ಸರ್ವಶಕ್ತಿಯುಳ್ಳ ದೇವರು. ಇವರು ಯಾರು? ಯೇಸು ಕ್ರಿಸ್ತ ಮಹಾಪ್ರಭು. ಸ್ವರ್ಗ ಮರ್ತ್ಯ ಪಾತಾಳದಲ್ಲಿ ಅಧಿಕಾರವುಳ್ಳ ರಾಜ ಪ್ರಿಯರೇ. ಹಲ್ಲೆಲೂಯ. ಈ ಲೋಕದ ರಾಜ. ನಮ್ಮ ದೇಶಕ್ಕೆ ರಾಜ ಒಬ್ಬತ್ತಾದರೆ ಇನ್ನೊಂದು ದೇಶಕ್ಕೆ ಇಲ್ಲ. ಆದರೆ ಈತ ನಮ್ಮ ದೇಶ ಮತ್ತು ಈ ಭೂಲೋಕದಲ್ಲಿ ಎಷ್ಟು 200 ದೇಶಗಳಿದ್ದಾವೆ, ಅವೆಲ್ಲ ದೇಶಗಳಿಗೂ ಮತ್ತು ಆಕಾಶ ಮಂಡಲದಲ್ಲಿರ್ತಕ್ಕಂಥ ಎಲ್ಲ ಸೃಷ್ಟಿಗಳಿಗೂ ರಾಜಪ್ರಿಯರೇ. ಹಲ್ಲೆಲೂಯ. ಅದಕ್ಕೆ ಈ ರಾಜನ ಹತ್ತಿರಕ್ಕೆ ಬರೋದಕ್ಕೆ, ಈ ರಾಜನ ಸನ್ನಿಧಿಗೆ ಬರೋದಕ್ಕೆ ಹಿಂದೇಟು ಹಾಕ್ಬೇಡ್ರಿ ಯಾರು. ಯಾಕೆ ಗೊತ್ತಾ? ಎಲ್ಲ ರಾಜರು ಯಾವ ಪ್ರಕಾರ ನೋಡ್ತಾರೆ ನಮ್ಮನ್ನ? ಕೀಳು ಮಟ್ಟದಲ್ಲಿ, ಕೆಳಮಟ್ಟದಲ್ಲಿ ನೋಡ್ತಾರೆ ಎಲ್ಲ ಮನುಷ್ಯರನ್ನು. ಆದರೆ ಈ ರಾಜ ಹೆಂಗಿದ್ದಾನೆ ಗೊತ್ತಾ ಪ್ರಿಯವಾದವರೇ? ಎಲ್ಲರನ್ನ ಮಕ್ಕಳ ಥರ ನೋಡ್ತಾನೆ ಪ್ರಿಯ. ಮಕ್ಕಳ ಥರ ನೋಡೋ ದೇವರು ಯಾರಾದರೂ ಇದ್ದಾರಾ? ಮಕ್ಕಳ ಥರ ನೋಡ್ತಕ್ಕಂಥ ರಾಜರು ಯಾರಾದರೂ ಇದ್ದಾರಾ? ಇಲ್ಲ, ಈ ಒಬ್ಬ ರಾಜ ಮಾತ್ರ. ಹಲ್ಲೆಲೂಯ. ಈ ರಾಜನ ನೀನು ಬೇಡಿದರೆ ಭೂಲೋಕದಲ್ಲಿರ್ತಕ್ಕಂಥ ಎಲ್ಲದೂ ಕೂಡ ಆತ ನಿನ್ನೊಂದಿಗಿದ್ದು ನಿನಗೆ ಕೊಡುವ ವ್ಯಕ್ತಿಯಾಗಿದ್ದಾನೆ ಪ್ರಿಯ. ಹಲ್ಲೆಲೂಯ. ಯಾಕೆ ಗೊತ್ತಾ? ನನ್ನನ್ನು ಕೇಳಿಕೊಂಡರೆ ಅನೇಕ ಜನಾಂಗಗಳು ನಿನಗೆ ಕೊಡ್ತೀನಿ, ಅನೇಕ ದೇಶಗಳು ನಿನಗೆ ಕೊಡ್ತೀನಿ ಅಂತ ನಾನು ಕೀರ್ತನೆ ಗ್ರಂಥ 2ನೇ ಅಧ್ಯಾಯದಲ್ಲಿ. ಅಂತ ರಾಜ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಎಲ್ಲ ರಾಜರು ಶಿಕ್ಷೆ ಕೊಡ್ತಾರೆ. ಈ ರಾಜ ಶಿಕ್ಷೆಯನ್ನ ತೆಗೆದು ಹಾಕಿ ಕ್ಷೇಮಾಭಿವೃದ್ಧಿ ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ.